ಯಾವುದೇ ಒಂದು ರಂಗದಲ್ಲಿ ಸಾಧನೆ ಮಾಡೋದು ಅದು ತಮಾಷೆ ವಿಷಯ ಅಲ್ಲ. ಅದಕ್ಕೆ ನಾವು ಒಂದು ಬೆಲೆ ಕೊಡಬೇಕು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಒಂದು ಗಾದೆ ಮಾತಿದೆ, ಅಲ್ಪನಿಗೆ ಐಶ್ವರ್ಯ ಬಂದ್ಬಿಟ್ರೆ ಅರ್ಧ ರಾತ್ರಿಯಲ್ಲೇ ಕೊಡೆ ಹಿಡಿದಿದ್ರಂತೆ. ಏನು, ಕೊಡೆಯನ್ನ ಹಿಡಿದಿದ್ರಂತೆ. ಆದ್ರೆ ಇಲ್ಲೊಬ್ರಿಗೆ ಆ ಒಂದು ಮಾತು ಅನ್ವಯ ಆಗೋದಿಲ್ಲ. ಇವರು ಎಂತಹ ದೊಡ್ಡ ಸೆಲೆಬ್ರಿಟಿ ಆಗಿದ್ದಾರೆ ಅಂದ್ರೆ, ಈಗ ಅವರು ಅಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಅವ್ರಿಗೆ ಯಾವುದೇ ಒಂದು ಈ ಒಂದು ಮದ ನೆತ್ತಿಗೇರಿಲ್ಲ ಕಣ್ರಿ. ಅದು ಯಾರು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಹೊತ್ಬಿಡಿ. ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಆ ವ್ಯಕ್ತಿ ಯಾರು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೇನೆ. ಬನ್ನಿ. ಈ ಗಾದೆ ಮಾತು ಸುಮಾರು ಜನಕ್ಕೆ ಅನ್ವಯ ಆಗುತ್ತೆ. ಆದ್ರೆ ಈ ಒಂದು ಅಲ್ಪರಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದಿದ್ರಂತೆ ಅನ್ನೋ ಒಂದು ಗಾದೆ ಮಾತು ಒಬ್ರಿಗೆ ಅನ್ವಯ ಆಗಲ್ಲ. ಅದು ಮತ್ತಾರು ಅಲ್ಲ, ನಮ್ಮ ನಿಮ್ಮೆಲ್ಲರ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆದ ಗಿಲ್ಲಿ ನಟ ಅವರಿಗೆ ಈ ಮಾತು ಅನ್ವಯ ಆಗೋದಿಲ್ಲ. ಹೌದು, ಇವನು ಯಾಕಪ್ಪ ಮತ್ತೆ ಗಿಲ್ಲಿ ನಟನ್ನೇ ತಗೊಂಡ ಅಂತ ನೀವು ಕೇಳ್ಬೋದು. ಏನಪ್ಪ ವಿಷಯ ಅಂದ್ರೆ, ಗಿಲ್ಲಿ ನಟ ಅವರ ಅಣ್ಣನ್ನ ಒಬ್ರು ಇಂಟರ್ವ್ಯೂ ಮಾಡ್ತಾರೆ. ಅಲ್ಲ, ಗಿಲ್ಲಿ ಅವರು ಯಾವುದೇ ಫಂಕ್ಷನಿಗೆ ಹೋಗ್ಲಿ ಒಂದು ಕಾಮನ್ ಆಗಿ ಒಂದು ಶರ್ಟ್ಸು, ಒಂದು ಯಾವ್ದು ಕ್ಯಾಶುವಲ್ ಪ್ಯಾಂಟ್ ಹಾಕೊಂಡು ಒಂದು ಹವಾಯಿ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾರೆ. ಯಾಕೆ ಅವರೆಲ್ಲ ಸೂಟು ಬೂಟು ಹಾಕೊಳ್ಳಲ್ಲ ಅಂತ ಕೇಳ್ತಾರೆ. ಆಗ ಗಿಲ್ಲಿ ನಟ ಅವರ ಅಣ್ಣನು ಅದಕ್ಕೊಂದು ಉತ್ತರ ಹೇಳ್ತಾರೆ. ನಾನು ಕೂಡ ಈ ಪ್ರಶ್ನೆನ ನಮ್ಮ ಗಿಲ್ಲಿ ಕೇಳಿದೆ. ಅಲ್ಲ ಗಿಲ್ಲಿ, ಎಲ್ಲ ಫಂಕ್ಷನಿಗೂ ಇದೇ ಥರ ಹೋಗ್ತೀಯಲ್ಲ, ಒಂಥರ ಸೂಟು ಬೂಟ್ ಹಾಕೊಂಡು ಒಂಥರ ಸನ್ ಗ್ಲಾಸ್ ಎಲ್ಲ ಹಾಕೊಂಡು ಸ್ವಲ್ಪ ಸ್ಟ್ಯಾಂಡರ್ಡ್ಗೆ ಹೋಗು ಅಂತ ಹೇಳಿದೆ. ಆಗ ನಮ್ಮ ಗಿಲ್ಲಿ ನಟ ಏನು ಹೇಳಿದ ಅಂದರೆ, ನೋಡೋಣ, ನಮ್ಮ ಕರ್ನಾಟಕದ ಜನತೆ ನನ್ನನ್ನು ಇದೇ ರೀತಿ ನೋಡೋದಕ್ಕೆ ಇಷ್ಟಪಡ್ತಾರೆ. ನಾನು ಅವರಿಂದ ನಾನಾಗಿರೋದು, ಅವರಿಂದ ನಾನೀಗ ಈ ಥರ ಸೆಲೆಬ್ರಿಟಿ ಆಗಿರೋದು. ಅವ್ರ ಮುಂದೆ ನಾನು ಅವರು ಯಾವ ರೀತಿ ನೋಡಿದರೋ ಅದೇ ರೀತಿ ಕಾಣಿಸ್ಕೋಬೇಕು. ನಾನೇನಾದರೂ ಈಗ ಸೂಟು ಬೂಟು ಸನ್ ಗ್ಲಾಸು ಎಲ್ಲ ಹಾಕ್ಕೊಂಡು ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡೆ ಅಂದ ತಕ್ಷಣ ಆ ನಮ್ಮ ಕರ್ನಾಟಕದ ಜನತೆಗೆ ನನ್ನ ಆ ಒಂದು ಕಾಮನ್ ಮ್ಯಾನ್ ಗಿಲ್ಲಿ ನಟ ಹೇಗಿದ್ನೋ ಆ ಥರ ಫೀಲ್ ಮಾಡ್ಕೊಳಲ್ಲ. ಇವನೇನಪ್ಪ ಈಗಾಗಲೇ ಅಲ್ಲ ಐಫೈ ಆಗಿ ಬರ್ತವನೆ, ಈ ಥರ ಅವ್ರ ಮನಸ್ಸಲ್ಲಿ ಬರಬಾರ್ದು. ಅವ್ರು ನನ್ನನ್ನು ಹೆಂಗೆ ಕಾಮನ್ ಮ್ಯಾನ್ ಆಗಿ ನೋಡಿದ್ರು ನಾನು ಅವ್ರ ಜೊತೆಗೆ ಕಾಮನ್ ಮ್ಯಾನ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಅಂತ ಗಿಲ್ಲಿ ನಟ ಅವರು ಅವ್ರ ಅಣ್ಣಗೆ ಹೇಳಿದ್ರಂತೆ. ನೋಡಿ, ಈಗ ನಮ್ಮ ಗಿಲ್ಲಿ ನಟ ಅವರಲ್ಲದೆ ಬೇರೆ ಯಾರಾದರೂ ಈ ಬಿಗ್ ಬಾಸ್ ವಿನ್ ಆಗಿದ್ದಿದ್ರೆ ಅವ್ರನ್ನ ನಾವು ಕೈಯಲ್ಲಿ ಹಿಡಿಯೋಕೆ ಆಗ್ತಾ ಇರಲಿಲ್ಲ ಬಿಡಿ. ಅವರ ವೇಷಭೂಷಣ, ಅವರ ಹಾವಭಾವ, ಅವರ ಆಟಿಟ್ಯೂಡು ಸಿಕ್ಕಾಪಟ್ಟೆ ಬದಲಾಗೋಗಿರೋದು. ಆದರೆ ನಮ್ಮ ಗಿಲ್ಲಿ ನಟ ಅವರ ಆಟಿಟ್ಯೂಡು ಏನೂ ಬದಲಾಗಿಲ್ಲ. ಯಾರಾದ್ರೂ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಅವರು ಕಾಮನ್ ಮ್ಯಾನ್ ಥರ ಇರೋಕ್ಕೆ ಹೋಗ್ತಾರೆ. ಆದರೆ ಈ ಒಂದು ಬಾಡಿ ಗಾರ್ಡ್ಸ್ಗಳು, ಈ ಒಂದು ಪೊಲೀಸ್ನವರು, ಇವರೆಲ್ಲ ಏನಾಗ್ತಿದೆ ಅಂದರೆ ಅವರಿಗೆ ತುಂಬ ಒಂಥರ ಏನಪ್ಪ, ನನಗೆ ಈ ಥರ ಪಬ್ಲಿಕ್ಕಲ್ಲಿ ನಾನು ಮೊದಲಿನಂಗೆ ಓಡಾಡೋಕೆ ಆಗ್ತಿಲ್ವಲ್ಲ, ಏನು ಹೀಗಾಗೋಯ್ತಲ್ಲ, ಏನು ಮಾಡೋದು ಅಂತ ಅವರಿಗೆ ಗೊತ್ತೇ ಆಗ್ತಿಲ್ಲ. ಯಾಕಂದರೆ ಅವರು ಎಲ್ಲರ ಥರ ಕಾಮನ್ ಮ್ಯಾನ್ ಆಗಿ ಇರ್ತಕ್ಕಂತಹ ಒಬ್ಬ ಸರಳ ವ್ಯಕ್ತಿ. ಅಂಥ ವ್ಯಕ್ತಿ ಈಗ ಯಾರ ಕೈಗೂ ಸಿಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಈಗೇನಾಗಿದೆ ಅಂದರೆ, ಪೊಲೀಸ್ನವರಾಗಲಿ, ಬಾಡಿ ಗಾರ್ಡ್ಸ್ಗಳು ಅಭಿಮಾನಿಗಳನ್ನ ಹತ್ರಕ್ಕೆ ಅಂದರೆ ಗಿಲ್ಲಿ ನಟ ಅವರ ಹತ್ರಕ್ಕೆ ಬರೋಕ್ಕೆ ಬಿಡ್ತಾ ಇಲ್ಲ. ಮೊನ್ನೆ ಯಾವುದೋ ಒಂದು ಈವೆಂಟಲ್ಲಿ ನೋಡಿದೆ, ಒಬ್ಬ ಅಭಿಮಾನಿ ಮೇಲೆ ಹತ್ಕೊಂಡು ಬರ್ತಾನೆ, ಬಾಡಿ ಗಾರ್ಡ್ಸ್ ಎಲ್ಲ ಬೌನ್ಸರ್ಸ್ ಎಲ್ಲ ಹಿಂದಕ್ಕೆ ತಳ್ಳಕ್ಕೆ ಹೋಗ್ತಾರೆ. ಗಿಲ್ಲಿ ಬೇಡ ಇಲ್ಲ ಅಂತೇಳಿ ಕರೆದ್ಬಿಟ್ಟು ಒಂದು ಸೆಲ್ಫಿ ತೆಗೆದು ಕಳಿಸ್ತಾರೆ ಕಣ್ರಿ.
ಅದು ಕಂಡ್ರೆ ನಮ್ಮ ಗಿಲ್ಲಿ ನಟ ಅವರ ಒಂದು ವ್ಯಕ್ತಿತ್ವ ಅಂದ್ರೆ. ಅದೇ ಬೇರೆ ಯಾರಾದ್ರೂ ಆಗಿದ್ರೆ ಕಳ್ಸ್ರ ಅವನ್ನ ಅನ್ಬಿಟ್ಟಾರು. ಆದ್ರೆ ನಮ್ಮ ಗಿಲ್ಲಿ ನಟ ಅವರು ಅಂತ ವ್ಯಕ್ತಿನೇ ಅಲ್ವೇ ಅಲ್ಲ. ಮೊನ್ನೆ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಒಬ್ರು ಯಾರು ಏನೋ ಹೋಳಿ ಹಬ್ಬದ ದಿನ ಒಂದು ಬಣ್ಣದ ಪ್ಯಾಕೆಟ್ ನ ತಗೊಂಡು ಹಿಂಗ್ ಎಸಿತಾರೆ, ಹಿಂಗ್ ಬೀಳುತ್ತೆ ನೋಡ್ಕೊಂಡು, ಅಯ್ಯೋ ಏನಣ್ಣ ಮೈ ತುಂಬ ನೀನ್ ಅಲ್ಲಿಂದಲೇ ಬಣ್ಣ ಹಾಕ್ಬಿಟ್ಟೆ, ಸೂಪರ್ ಬಣ್ಣ ನೀನು ಅಂತೇಳಿ ಒಂದ್ ಮಾತು ಹೇಳ್ತಾರೆ. ಅದೇ ಬೇರೆ ಯಾರಾದ್ರೂ ಆಗಿದ್ರೆ ಎಳ್ಕೊಂಬರ್ರಿ ಅವ್ರನ್ನ, ಏನ್ ಅನ್ಕೊಂಡ್ಬಿಟ್ಟಿದ್ದೀರ ನಮ್ನ ಅಂತೇಳಿ ಅಲ್ಲೇ ಗಲಾಟೆ ತೆಗ್ದಿರೋರು. ಆದ್ರೆ ಗಿಲ್ಲಿ ನಟ ಅವರು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಕೂಲಾಗಿರ್ತಾರೆ. ಅಷ್ಟೊಂದು ಕೂಲಾಗಿದ್ದಕ್ಕೆ ಅವರು ಈ ಒಂದು ಬಿಗ್ ಬಾಸ್ ನ ವಿನ್ ಆಗಕ್ಕೆ ಸಾಧ್ಯವಾಗಿದ್ದು. ಇಲ್ಲ ಅಂದಿದ್ರೆ ಅಲ್ಲೇ ಟೆಂಪ್ಟ್ ಆಗ್ಬಿಟ್ಟು ಅಲ್ಲಿ ಏನೋ ಒಂಥರ ಆಟಿಟ್ಯೂಡ್ ತೋರ್ಸೋದಾಗ್ಬಿಟ್ಟಿದ್ರೆ ನಿಜವಾಗ್ಲೂ ನಮ್ಮ ಕರ್ನಾಟಕದ ಜನತೆಯ ಮನಸ್ಸನ್ನ ಗೆಲ್ಲಕ್ ಸಾಧ್ಯನೇ ಇರ್ಲಿಲ್ಲ. ಏನಂತೀರ ಸ್ನೇಹಿತರೆ? ಈ ಮಾತು ಎಷ್ಟು ಸತ್ಯ ನೀವೇ ಹೇಳಿ. ಹಾಗೇನೆ ನಮ್ಮ ಗಿಲ್ಲಿ ನಟ ಅವರ ಸರಳ ವ್ಯಕ್ತಿತ್ವನ ಯಾರೆಲ್ಲ ಇಷ್ಟಪಡ್ತೀರಾ? ಕೆಲವೊಬ್ರು ಏನಾಗ್ತಿದೆ ಅಂದ್ರೆ ಇಲ್ಲಿ ಕಾಮೆಂಟ್ಗಳು ಹಾಕ್ತಾರೆ, ಏನ್ ಗುರು ಏನು ದೊಡ್ಡ ಏನು ಸಾಧನೆ ಮಾಡ್ಬಿಟ್ಟಾನ, ಏನು ಹಾಗೆ ಹೀಗೆ ಅಂತೆಲ್ಲ ಕಾಮೆಂಟ್ಗಳು ಹಾಕ್ತಾರೆ. ಯಾವುದೇ ಒಂದು ರಂಗದಲ್ಲಿ ಸಾಧನೆ ಮಾಡೋದು ಅದು ತಮಾಷೆ ವಿಷಯ ಅಲ್ಲ, ಅದಕ್ಕೆ ನಾವು ಒಂದು ಬೆಲೆ ಕೊಡಬೇಕು. ಹಾಗೇನೆ ಗಿಲ್ಲಿ ನಟ ಅವರ ಅಣ್ಣ ಗಿಲ್ಲಿ ನಟ ಅವರಿಗೆ ಎಷ್ಟು ಒಂಥರ ಸಪೋರ್ಟಿವ್ ಆಗಿದ್ದಾರೆ ಅಂದ್ರೆ ನಿಜವಾಗ್ಲೂ ಗಿಲ್ಲಿ ನಟ ಅವರು ಏನೋ ಸ್ವಲ್ಪ ಇಷ್ಟೊಂದು ಆರೋಗ್ಯವಾಗಿ ಇಷ್ಟೊಂದೆಲ್ಲ ಫಂಕ್ಷನ್ಗಳು ಇಷ್ಟೊಂದು ಈವೆಂಟ್ಗಳು ಅಟೆಂಡ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಬ್ಯಾಕ್ ಬೋನ್ ಆಗಿರೋದು ನಮ್ಮ ಗಿಲ್ಲಿ ನಟ ಅವರ ಅಣ್ಣ. ಅವರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕು. ಆದಷ್ಟು ನಮ್ಮ ಗಿಲ್ಲಿ ನಟ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಕಡೆಯಿಂದ ನಾವು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ ಅದೆಲ್ಲ ಸಕಾರವಾಗಬೇಕಂದ್ರೆ ನಮ್ಮ ಯಾರು ಗಿಲ್ಲಿ ನಟ ಅವರ ಅಣ್ಣ ಅವ್ರ ಜೊತೆಗೆ ಸದಾ ಇರಬೇಕು. ನಮ್ಮ ಗಿಲ್ಲಿ ನಟ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅಂತ ಕೇಳ್ಕೊಂತ ಈ ವಿಡಿಯೋನ ಮುಗಿಸ್ತೀನಿ. ಗಿಲ್ಲಿ ನಟ ಅವರೇ, ನೀವು ಏನೇ ಆಗಲಿ, ಎಷ್ಟೇ ಎತ್ತರಕ್ಕೆ ಬೆಳೀಲಿ, ನೀವು ಯಾವತ್ತು ಇದೇ ರೀತಿ ಸರಳ ವ್ಯಕ್ತಿಯಾಗಿ ಇರ್ತೀರಿ, ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅನ್ನೋ ನಂಬಿಕೆ ನಮ್ಮ ಕನ್ನಡದ ಜನತೆಗಿದೆ, ನಮಗೂ ಇದೆ, ಎಲ್ಲರಿಗೂ ಇದೆ ಅಂತ ಹೇಳ್ತಾ ನಮ್ಮ ಗಿಲ್ಲಿ ನಟ ಅವರ ಬಗ್ಗೆ ಇನ್ನೂ ಅಪ್ಡೇಟ್ಸ್ ಕೊಡೋದಿದೆ. ಆ ಅಪ್ಡೇಟ್ಗಳನ್ನೆಲ್ಲ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅಂತ ಈ ವಿಡಿಯೋನು ಇಲ್ಲಿಗೆ ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಪಳಾರ್ ಗಿಲ್ಲಿ. ಧನ್ಯವಾದಗಳು.